ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲಿ ಫಾರ್ ದ ಕರ್ನಾಟಕ ಸ್ಟೂಡೆಂಟ್ಸಿಗೋಸ್ಕರನ ಈ ವಿಡಿಯೋ ಮಾಡತ್ತೀನಿ. ಬಿಕಾಸ್ ಏನಂದ್ರೆ ನಮ್ಮ ಕರ್ನಾಟಕ ಕೆ ನಡೆಸುವಂಥ ಸ್ಟೇಟ್ ಕೌನ್ಸಿಲಿಂಗು ಮತ್ತು MCC ಕೌನ್ಸಿಲಿಂಗ್ ಬಗ್ಗೆ ಬಹಳಷ್ಟು ಏನೈತ್ಲೆ ಡೌಟ್ಸ್ ಇರ್ತಾವೆ. ಮತ್ತು ಇದು ಅಂದ್ರೆ MCC ಕೌನ್ಸಿಲಿಂಗ್ ಬೇರೆ ಮತ್ತು ನಮ್ಮ KE ಕೌನ್ಸಿಲಿಂಗ್ ಏನೈತ್ಲ ಬೇರೆ ಬೇರೆ ಪ್ರೊಸೆಸ್ ನಡೀತಿರ್ತೈತಿ. ಈ ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ಮತ್ತು KEದಿಂದ ಇಂಪಾರ್ಟೆಂಟ್ ಅಪ್ಡೇಟ್ ಆಲ್ರೆಡಿ ಗೊತ್ತಿರ್ಬೋದು. ಯಾರೆಲ್ಲ KCT ಎಕ್ಸಾಮನ್ನು ಬರ್ದಿಲ್ಲ ಅವ್ರು ಏನೈತ್ಲ ರಿಜಿಸ್ಟ್ರೇಷನನ್ನು ಮಾಡಿಸ್ಕೋಬೇಕು. ಕೊನೆಯ ದಿನಾಂಕ ಜುಲೈ 30 ಏನೈತ್ಲ ಕೊನೆಯ ದಿನಾಂಕ ಐತಿ. ಮತ್ತು ಯಾರೆಲ್ಲ KCT ಎಕ್ಸಾಮನ್ನು ಬರೆದಿರ್ತಾರೆ ಅವ್ರಿಗೇನೈತ್ಲ ಇನ್ನೂ ಕೂಡ ರೂಲ್ ನಂಬರ್ ಹಾಕಕ್ಕೆ ಏನೈತ್ಲ ಇನ್ನೂ KEದಿಂದ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದ ಮೇಲೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇನ್ನೊಂದು ಏನಂದ್ರೆ MCC ಬೆಸ್ಟೋ ಮತ್ತು KA ಬೆಸ್ಟೋ ಅಂತ ಬಹಳಷ್ಟು ಜನರಿಗೆ ಏನೈತ್ಲ ಡೌಟ್ ಇರ್ತೈತಿ. ಆಲ್ರೆಡಿ ನೋಡಿರುವಾಗ MCC ಅಂದ್ರೆ ಆಲ್ ಇಂಡಿಯಾ ಕೋಟಾ ಒಳಗೆ ನಡೀತೈತಿ. ಮತ್ತು ನಮ್ಮ KE ಏನೈತ್ಲ KA ನೀಟ್ ಕೌನ್ಸಿಲಿಂಗ್ ನಮ್ಮ ಕರ್ನಾಟಕದಲ್ಲಿರುವಂಥ ಸ್ಟೂಡೆಂಟ್ಸಿಗೆ ಅಷ್ಟೇ ನಡೀತಿರ್ತೈತಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. KEಗೆ ಮತ್ತು ನಮ್ಮ MCCಗೆ ಏನು ಡಿಫ್ರೆನ್ಸ್ ಐತೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂಥ MBBS ಸೀಟ್ಸ್ 85% ಏನು ಸೀಟ್ ಅದಾವಲ್ಲ ಸ್ಟೇಟ್ ಕೋಟಾ ಒಳಗೆ ಏನೈತ್ಲ ಕಂಡಕ್ಟ್ ಮಾಡಲಾಗುತ್ತೆ. ಮತ್ತು ಇನ್ನು 15% ಸೀಟ್ ಗೌರ್ಮೆಂಟ್ ಕಾಲೇಜಲ್ಲಿರುವಂಥ 15% ಸೀಟ್ ಆಗಿರ್ಬೋದು ಅವನ್ನ ಏನೈತ್ಲ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಏನೈತ್ಲ ಫಿಲ್ ಆಗ್ತಾವೆ. ಮತ್ತು ಈಗ ಸೆಂಟ್ರಲ್ ಯೂನಿವರ್ಸಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿನೂ ಕೂಡ MCC ಕೌನ್ಸಿಲಿಂಗ್ ಮುಖಾಂತರ ಏನೈತ್ಲ ನಂಬರ್ ಆಫ್ ಸೀಟ್ಸ್ ಏನೈತ್ಲ ಫಿಲ್ ಆಗ್ತಾವೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಬೋತ್ ನೀವು ಎರಡೂ ಕೌನ್ಸಿಲಿಂಗಲ್ಲಿ ಏನೈತ್ಲ ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕು. ನಮ್ಮ ಎರಡೂ ಸಪ್ರೇಟ್ ಆಗಿರ್ತಾವೆ. ಈಗ ಆಲ್ರೆಡಿ MCC ಪ್ರಕಾರ ನೋಡ್ಬೇಕಂದ್ರೆ ಆಲ್ರೆಡಿ ಒಂದು ಅಪ್ಡೇಟನ್ನು ಬಿಟ್ಟಾರು. ನನ್ನ ಹಳಿ ವಿಡಿಯೋ ಒಳಗೆ ಏನೈತ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಐತಿ, ಅಲ್ಲಿ ಚೆಕ್ ಮಾಡಿರಿ. ಪ್ರತಿ ವರ್ಷವೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿರ್ತೈತಿ. ಮತ್ತು ಕಾಷನ್ ಡಿಪಾಸಿಟ್ ಅಂತ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಅದ್ರ ಬಗ್ಗೆನೂ ಏನೈತ್ಲ ಬಹಳಷ್ಟು ಏನೈತ್ಲ ಇದನ್ನ ಇರ್ತೈತಿ. ನೀವು ನಮ್ಮ ಕರ್ನಾಟಕ ಒಳಗೆ KE ಕೌನ್ಸಿಲಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕ ಒಳಗೆ ರೌಂಡ್ 1 ರೌಂಡ್ 2 ರೌಂಡ್ 3 ಅಂತ 3 ರೌಂಡ್ಸ್ ಇರ್ತಾವೆ. ಮತ್ತು ಸ್ಟೇ ರೌಂಡು ಅಂತ ಹೇಳಿ ಪ್ರತಿ ವರ್ಷವೂ ಇರ್ತೈತಿ. ನಾವು ಥರ್ಡ್ ರೌಂಡಿಗೆ ಏನಂತೇವಂದ್ರೆ ಮಾಪ್ ಅಪ್ ರೌಂಡ್ ಅಂತ ಹೇಳಿ ಕರಿತೇವೆ. ಮತ್ತು MCC ಒಳಗೆ ಏನು ಕರೀತಾರಂದ್ರೆ ರೌಂಡ್ 1 ರೌಂಡ್ 2 ರೌಂಡ್ 3 ಸ್ಟೇ ರೌಂಡ್ ಅಂತೇಳಿ ಇಲ್ಲಿ ಕೂಡ ರೌಂಡ್ಸ್ ಇರ್ತಾವೆ. ಮತ್ತು ಪ್ರತಿ ವರ್ಷವೂ ಕೂಡ ನಮ್ಮ KE ಕೌನ್ಸಿಲಿಂಗು ಮತ್ತು MCC ಕೌನ್ಸಿಲಿಂಗ್ ಒಳಗೆ ಏನು ಡಿಫ್ರೆನ್ಸ್ ಅಂದ್ರೆ ಕಟ್ ಆಫ್ ನೋಡ್ಬೇಕಂದ್ರೆ ನಮ್ಮ KE ಒಳಗೆ ಅಂದ್ರೆ ಕರ್ನಾಟಕದಲ್ಲಿರುವಂಥ ಕಾಲೇಜ್ಗಳಲ್ಲಿ ಏನೈತ್ಲ ಕಟ್ ಆಫ್ ಕಡಿಮೆ ಇರ್ತೈತಿ. ಆದ್ರೆ MCC ಒಳಗೆ ಕಟ್ ಆಫ್ ಏನೈತ್ಲ ಜಾಸ್ತಿ ಇರ್ತೈತಿ. ಮತ್ತು ಡೀಮ್ಡ್ ಕಾಲೇಜ್ಗಳದ್ದು ಏನೈತ್ಲ ಫೀಸ್ ಅಂತೂ 19 to 20 lakhs ಫೀಸ್ ಇರ್ತೈತಿ. ನಮ್ಮ ಕರ್ನಾಟಕ ಒಳಗೆ ಸುಮಾರು 15 ಡೀಮ್ಡ್ ಕಾಲೇಜ್ ಅದಾವು. ಅದ್ರ ಫೀಸ್ ಅರೌಂಡ್ 19 to 25 ತನ ಅಷ್ಟೇ ಫೀಸ್ ಅದಾವು. ಮತ್ತು ನಮ್ಮ ಬಹಳಷ್ಟು ಸ್ಟೂಡೆಂಟಿಗೆ ಇದೊಂದು ಡೌಟ್ ಇರ್ತೈತಿ, ಇದನ್ನು ಹೇಳ್ತೀನಿ. ಬಹಳಷ್ಟು ಸ್ಟೂಡೆಂಟ್ಸಿಗೆ ಇಲ್ಲಿ 25 lakh ಮತ್ತು 22 lakhನು ಏನೈತ್ಲ ಸೀಟಿಗೆ ಪಾರ್ಟಿಸಿಪೇಟು ಮಾಡಿರ್ತಾರೋ ಅಲ್ಲಿ ಏನೈತ್ಲ 19 lakhsಗೆ ಏನೈತ್ಲ ಸೀಟ್ ಸಿಕ್ತಂದ್ರೆ ಇಲ್ಲಿ ಸೀಟ್ ಬಿಟ್ಟು ಅಲ್ಲಿ ಹೋಗೋ ಚಾನ್ಸಸ್ ಇರ್ತೈತಿ. ಅಂದ್ರೆ 2 ಲಕ್ಷನ ಸೇವ್ ಮಾಡ್ಬೋದಾಗಿರ್ತೈತಿ. ಅದಕ್ಕೇನೈತಿ ನಿಮ್ಮ ಬಜೆಟ್ ಯಾವ ರೀತಿ ಇರ್ತೈತಿ, ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಇರ್ತೈತಿ ಅದ್ರ ಮೇಲೆ ಏನೈತ್ಲ ಡಿಸೈಡ್ ಆಗ್ತೈತಿ. ಮತ್ತು ಅಲ್ಲಿ MCC ಒಳಗೆ ಆಲ್ಮೋಸ್ಟ್ ಅಲ್ಲ ಡೀಮ್ಡ್ ಕಾಲೇಜ್ ಒಳಗೆ ಹೋಗೋ ಸ್ಟೂಡೆಂಟ್ಸ್ ಜಾಸ್ತಿ ಇರ್ತಾರೋ. ಯಾಕಂದ್ರೆ ಇಲ್ಲಿಕ್ಕಿಂತ ಒಂದು 2-3 ಲಕ್ಷ ಫೀಸನ್ನು ಸೇವ್ ಮಾಡ್ಬೋದು. ಹಾಸ್ಟೆಲಿಗೆ ಏನೈತ್ಲ ಫೀಸ್ ಆಗ್ತೈತೆ ಬಹಳಷ್ಟು ಜನ ಏನೈತ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ತಿರ್ತಾರೆ. ಮತ್ತು ನಿಮಗೇನಾರೇ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. KE ಅಪ್ಡೇಟ್ ಆಗಿರ್ಬೋದು MCC ಅಪ್ಡೇಟನ್ನು ಕೊಡ್ತಿರ್ತೀನಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೆಂಬರ್ಶಿಪ್ಪಿಗೆ ಜಾಯಿನ್ ಆದಂಥ ಎಲ್ಲ ಸ್ಟೂಡೆಂಟ್ಸ್ಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.